ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ಆಗ ನೀವೇ ನಮ್ಮ ಫಸ್ಟ್ ವೀಡಿಯೋಸ್ನ ನೋಡ್ಬೋದು. ಸೊ ಇತ್ತೀಚೆಗೆ ನಡೆದಂಥ ಇನ್ಸಿಡೆನ್ಸ್ ನೋಡಿದಿರಲ್ವ? ಎ ಸಿ ಬರ್ಸ್ಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬಳ್ಳಾಳ್ ಫ್ಯಾಮ್ಲಿ ಉಡುಪಿ ಅವರು ಎಕ್ಸ್ಪೈರ್ಡ್ ಆದ್ರಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ಆ ಮೇಡಮ್ ಎಷ್ಟು ಜನ, ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಫಾಲೋ ಮಾಡಿದ್ದೀನಿ, ಆಮೇಲೆ ಯೂಟ್ಯೂಬ್ ಚಾನಲಲ್ಲೂ ಸಬ್ಸ್ಕ್ರೈಬ್ ಆಗಿದ್ದೀನಿ ಅವ್ರದ್ದು. ಎಷ್ಟು ಚೆನ್ನಾಗಿ ಇನ್ಸ್ಪೈರ್ ಆಗಿ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ನಿಮಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನ್ಯೂಸಲ್ಲೆಲ್ಲ ಬಂತು, ಎಲ್ಲ 8 ದಿನದಿಂದ ಅದೇ ಸುದ್ದಿ ಆಯಿತು. ಸೊ ನೋಡಿ ಹೆಂಗೆ ಅಲ್ವಾ, ಆ ಮೇಡಮೇ ಎಷ್ಟು ಚೆನ್ನಾಗಿ ಇನ್ಸ್ಪೈರ್ ಆಗ್ತಿದ್ರು ನನಗಂತರೂ. ಅಂದರೆ ಹೇಳ್ತಿದ್ರು ಅವರು, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬಾಡಿಗೆ ಮನೆ ಎಷ್ಟೇ ಶೃಂಗಾರ ಮಾಡಿದರೂ ಸ್ವಂತ ಮನೆ ಆಗೋಕ್ಕಾಗಲ್ಲ. ಬಾಡಿಗೆ ಮನೆ ಬಾಡಿಗೆ ಮನೆಯೇ. ಸೊ ಬೇಡದಿದ್ದ ಸಂಬಂಧನ ನಾವು ಎಷ್ಟೇ ಗಟ್ಟಿಯಾಗಿ ನಾವು ಇಟ್ಕೊತೀವಿ ಅಂದ್ರೂ ಅದು ನಮ್ಮದಾಗಲ್ಲ. ಆಗ ನಾವೇನು ಮಾಡಬೇಕು, ದೂರ ಹೋಗಲೇಬೇಕು. ಸೊ ಆ ಥರ ಎಲ್ಲ. ಆಮೇಲೆ ಊಟ ಹೇಗೆ, ಯಾಕೆ 5 ಬೆರಳಿಂದನೂ ಹೀಗೆ ಫುಲ್ ಊಟ ಮಾಡಬೇಕು, ಆಮೇಲೆ ಕೈ ಬೆರಳು ಯಾಕೆ ಹಾಕಬೇಕು, ಮೂಗುತಿ ಯಾಕೆ ಹಾಕಬೇಕು, ಅಕ್ಷಿ ಮಾಡಿದಾಗ ಯಾಕೆ ನಾವು ಸಡನ್ಲಿ ನೆನೆಸ್ಬೇಕು ದೇವರಿಗೆ, ಅರ ಏನೇನು ಈ ಥರ ಎಲ್ಲ ಇನ್ಸ್ಪೈರಿಂಗ್ ಆಗೋದು ಹೇಳ್ತಿದ್ರು. ತುಂಬ ಚೆನ್ನಾಗಿ ಹೇಳ್ತಿದ್ರು ಆ ಮೇಡಮ್ ಅಂತ. ನಾನು ಇತ್ತೀಚೆಗೆ ಒಂದು ತಿಂಗಳ ಮೇಲಾಯ್ತೇನೋ, ನಾನು ಒಂದು 2-3 ತಿಂಗಳಾಯ್ತೇನೋ ನಾವು ಅವ್ರಿಗೆ ಫಾಲೋ ಮಾಡೋಕತ್ತು. ತುಂಬ ಚೆನ್ನಾಗಿರೋದು ಹೇಳ್ತಿದ್ರು. ಮತ್ತು ಅವ್ರ ಹತ್ರ ಹೆಲ್ಪಿಂಗ್ ನೇಚರು ಎಷ್ಟಿತ್ತು ನೋಡಿ. ಮೊನ್ನೆ ಏನೋ ಒಂದು 2-3 ಡಜನ್ ನೋಟ್ಬುಕ್ಕು ಎಲ್ಲ. ಆಮೇಲೆ ಅವ್ರ ಕೈಯಲ್ಲಾದಷ್ಟು ಊಟನೂ ಅವ್ರು ಹಂಚ್ತಾಯಿದ್ರು. ಅವರೇ ಪಲಾವೆಲ್ಲ ಪ್ರಿಪೇರ್ ಮಾಡಿಕೊಂಡು, ಯಾರು ಹೂವು ಮಾರೋರಿಗೆ, ಆಮೇಲೆ ರೋಡಲ್ಲಿ ಭಿಕ್ಷೆ ಬೇಡ್ತಿರ್ತಾರಲ್ಲ ಅವರಿಗೆ ಬಾಕ್ಸ್ ಮಾಡಿ ಅವರೇ ಖುದ್ದಾಗಿ ಹೋಗಿ ಅವ್ರ ಸ್ಕೂಟಿಯಲ್ಲಿ ಹೋಗಿ ಕೊಟ್ಟಿದ್ದಾರೆ. ಸೊ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓನರ್ ಅಂತೆ ಅವರು, ಅವ್ರ ಯಜಮಾನ್ರು. ಎಷ್ಟು ಚೆನ್ನಾಗಿದ್ರು ಅವರು ಇಬ್ಬರು ಒಂದು ಹುಡುಗಿ ಒಂದು ಹುಡುಗ. ನನಗಂತೂ ಒಂದು 3-4 ದಿನ ಒಂಥರ ವಿಡಿಯೋ ಮಾಡೋಣ ಅಂದ್ಕೊತಿದ್ದೀನಿ, ಬಟ್ ಮಾಡೋಕ್ಕೆ ತುಂಬ ಬೇಜಾರು ಅನ್ನಿಸ್ತಿತ್ತು. ಸೊ ಈಗ ಚನ್ನಬಸಪ್ಪ ಅಂಗಡಿಗೆ ಹೋಗ್ತಾ ಇದ್ನಲ್ವ, ಸೊ ಹಾಗಾಗಿ ಒಂದು 10 ನಿಮಿಷ ಫ್ರೀ ಕುಂತಿದ್ದೆ. ಹಾಗೆ ನಿಮ್ಮ ಜೊತೆನೂ ಮಾತಾಡೋಣ ಅಂಥೇಳಿ ವಿಡಿಯೋ ಮಾಡಿದೆ ನಾನು. ನಿಜವಾಗ್ಲೂ ಮನುಷ್ಯಂದು ಸಾವು ನೋಡಿ ಹೆಂಗೆ ಇರುತ್ತಲ್ವ. ಸೊ ಅವ್ರು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಒಬ್ಬರಿಗೆ ಸಮಾಜ ಸೇವೆಯಲ್ಲಿದ್ದರು. ಆಮೇಲೆ ಅವರಿಗೆ ಎಷ್ಟಾಗುತ್ತೋ ಅಷ್ಟು ನಮಗೆ ಮೋಟಿವೇಟ್ ಮಾಡ್ತಿದ್ರು, ನಮ್ಮಂಥವ್ರಿಗೆ. ಮೀನ್ಸ್ ಯಾರು ಲೋನ್ಲೆಸ್ ಫೀಲ್ ಮಾಡ್ತಾರಲ್ಲ ಅವರಿಗೆಲ್ಲ ಮೋಟಿವೇಟ್ ಮಾಡ್ತಿದ್ರು. ಸೊ ಸಾವು ಹೆಂಗೆ ಬಂದುಬಿಡುತ್ತಲ್ಲ ಅಂತಲೇ ಬೇಜಾರಾಗ್ಬಿಡುತ್ತೆ. ಸೊ ಯಾರ ಹತ್ರನೂ ಜಾಸ್ತಿ ದಿನ ಜಗಳ ಆಗೇ ಆಗುತ್ತೆ. ಆಬ್ವಿಯಸ್ಲಿ ಮನೆ ಅಂದಮೇಲೆ ಜಗಳ ಆಗೇ ಆಗುತ್ತೆ, ಇದು ಆಗೇ ಆಗುತ್ತೆ. ಸೊ ಯಾರ ಹತ್ರನೂ ಮಾತು ಬಿಡೋಕ್ಕೆ ಹೋಗಬೇಡಿ. ನೋಡಿ, ಇವತ್ತಿರೋ ವ್ಯಕ್ತಿ ನಾಳೆ ಇರಲ್ಲ ಅಂದರೆ ಹಿಂಗೆ ಹೇಳ್ರಿ. ರಾತ್ರಿ ಮಲಗಿರೋರು ಅವರು ಗಂಡ ಹೆಂಡ್ತಿ ಬೆಳಗ್ಗೆ ಇಲ್ಲ. ಅದೇನೋ ದೇವ್ರ ದಯದಿಂದ ಮಕ್ಕಳು ಉಳ್ಕೊಂಡ್ರು. ಸೊ ಪ್ಲೀಸ್ ರಿಲೇಷನ್ಶಿಪ್ನ ಎಲ್ಲರೂ ಚೆನ್ನಾಗಿ ಉಳಿಸ್ಕೊಳ್ಳಿ, ಸಂಬಂಧಗಳನ್ನು ಉಳಿಸ್ಕೊಳ್ಳಿ. ಯಾರಿಗೂ ಹರ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾರು ಬೇಕಂತನೂ ಮಾಡಿರಲ್ಲ. ಆ ಸಿಚುವೇಶನಿಗೆ ತಕ್ಕನಂಗೆ ಅವರು ರಿಯಾಕ್ಟ್ ಮಾಡಿರ್ತಾರೆ. ಆ ಥರ ಸಿಚುವೇಶನ್ಸು ಅವರಿಗೂ ಬಂದಿರುತ್ತೆ ಎದುರುಗಡೆ ಅವರಿಗೆ. ಸೊ ದುಡ್ಡು ಒಂದು ಇಂಪಾರ್ಟೆಂಟ್ ಅಲ್ಲ, ಸಂಬಂಧ ಇಂಪಾರ್ಟೆಂಟು. ಸೊ ನೋಡಿ, ಅವ್ರ ಹತ್ರ ಅಷ್ಟು ಐಷಾರಾಮಿ ಜೀವನ ಇದೆ, ಅಷ್ಟು ಅವ್ರಿಗೆ ಏನೇ ಹೆಲ್ತ್ ಇಶ್ಯೂಸ್ ಆದ್ರೂ ಅವರು ಆರಾಮಾಗಿ ರಿಕವರ್ ಆಗ್ಬೋದಿತ್ತು. ಬಟ್ ದೇವ್ರಿಚ್ಛೆ ಏನಿತ್ತು ಏನೋ ಗೊತ್ತಿಲ್ಲ, ಒಂದೇ ನೈಟಲ್ಲಿ ಅವರಿಲ್ಲ. ಸೊ ಅವ್ರದ್ದು ಮನೆ ನೋಡಿದ್ರೇ ಒಂಥರ ಬೇಜಾರಾಗ್ಬಿಡುತ್ತೆ. ಅಶ್ವಿನಿ ಅನ್ನೋ ಹೆಸರೇ ಅದೇ ಸುಟ್ಟು ಹೋಗ್ಬಿಟ್ಟಿದೆ. ಅವರೇ ಇಲ್ಲ ಅಂದಮೇಲೆ ಆ ಮನೆಗೆ ಹೆಸರು ಯಾಕೆ ಅಂತ ಆ ದೇವ್ರಿಚ್ಛೆ ಏನಿತ್ತೇನೋ. ನಿಜವಾಗ್ಲೂ ತುಂಬ ಬೇಜಾರಾಗ್ಬಿಡ್ತು. ಒಂದು 4-5 ದಿನ ಒಂಥರ ನನಗೆ ಬೇಜಾರಾಗ್ಬಿಡ್ತು. ನಾನಂತೂ ನಮ್ಮ ಮನೆಯವ್ರಿಗೆ ಒಂದು 4-5 ಸತಿ 4-5 ದಿನದಿಂದ ಎಷ್ಟು ಸತಿ ಹೇಳಿದ್ದೀನೇನೋ. ಅವ್ರು ನನಗೆ ಎಷ್ಟು ಮೋಟಿವೇಟ್ ಮಾಡ್ತಿದ್ರು. ಅವ್ರು ನನಗೆ ಅವ್ರ ವಿಡಿಯೋಸೇ ಪದೇ ನೋಡ್ತಿದ್ದೆ. ಅಂದರೆ ಮುಂಚಿಂದ ಮಾಡಿದ ವಿಡಿಯೋಸ್ ಎಲ್ಲ ಆಲ್ಮೋಸ್ಟ್ 1 ಲಕ್ಷದ ಮೇಲೆ ಅವ್ರಿಗೆ ಫಾಲೋವರ್ಸ್ ಇದ್ದಾರೆ.
ಆ, ಎಷ್ಟು ಚೆನ್ನಾಗಿ ವಿಡಿಯೋಸ್ನ ಮಾಡ್ತಿದ್ರು, ಹೆಂಗಾಗ್ಬಿಡ್ತಲ್ಲ ಅಂತ. ಸೊ ಪ್ಲೀಸ್, ನನ್ನ ರಿಕ್ವೆಸ್ಟ್ ಏನು ಅಂದರೆ, ಯಾರೇ ಜಗಳ ಮಾಡಿರಲಿ, ಯಾರೇ ಏನೇ ಆಗಿರಲಿ, ಸೊ ನೋಡಿ, ಲೈಫ್ ಅನ್ನೋದು ತುಂಬ ಶಾರ್ಟ್ ಅಂದರೆ ಶಾರ್ಟ್ ಇದೆ. ಸೊ ಪ್ಲೀಸ್, ಯಾರು ಹರ್ಟ್ ಮಾಡಬೇಡಿ. ಎಲ್ಲರಿಗೂ ಅವ್ರದ್ದೇ ಆದಂಥ ಪ್ರಯಾರಿಟೀಸ್ ಇರುತ್ತೆ. ಸೊ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ, ಎಲ್ಲರಿಗೂ ಜೊತೆನೂ ಚೆನ್ನಾಗಿರೋಕ್ಕೆ ಟ್ರೈ ಮಾಡಿರಿ, ಚೆನ್ನಾಗಿರಿ ಎಲ್ಲರೂ. ಸೊ ನನ್ನ ಪಾಲಿಸಿ ಏನಂದರೆ, ಒಂದು ನಿಮಿಷ. ಸೊ ಫ್ರೆಂಡ್ಸ್, ಸಮರ್ಥ ಮಲ್ಕೊಂಡಿದ್ದ, ಈಗೆದ್ದ. ಸೊ ಹಾಗಾಗಿ ಮತ್ತೆ ವಿಡಿಯೋ ಪಾಸ್ ಮಾಡಿ ಮತ್ತೆ ಮಾಡ್ತಾಯಿದ್ದೀನಿ. ಸೊ ನನ್ನ ಪಾಲಿಸಿ ಏನು ಅಂದರೆ, ಯಾಕಂದರೆ ಎಲ್ಲರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸಂಬಂಧಗಳು ಮುರಿತವೆ, ಮತ್ತೆ ಜಾಯ್ನ್ ಆಗುತ್ತೆ, ಮತ್ತೆ ಮುರಿತವೆ, ಮತ್ತೆ ಜಾಯ್ನ್ ಆಗುತ್ತೆ. ಸೊ ನನ್ನ ಕಡೆಯಿಂದ ಏನಪ್ಪ, ನಾನೇನು ಫಾಲೋ ಮಾಡ್ತೀನಿ ಅಂದರೆ, ಸೊ ಎದುರುಗಡೆ ವ್ಯಕ್ತಿಯಿಂದ ಅವರಿಂದನಾದರೂ ತಪ್ಪಾಗಿರಲಿ, ಇಲ್ಲ ನಮ್ಮಿಂದನಾದರೂ ತಪ್ಪಾಗಿರಲಿ, ಈಗ ಮಾತು ಬಿಟ್ಟಿರ್ತೀವಿ ತಾನೆ. ಸೊ ಮಾತು ಬಿಟ್ಟಾಗ ಒಂದು ಸ್ವಲ್ಪ ದಿನ ಆದಮೇಲೆ ಅವರಾಗೆ ಬಂದು ಮಾತಾಡ್ಸಿದ್ರೆ ನಾನಂತರೂ ಸೊಕ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅವ್ರಿಗೂ ನಮ್ಮ ವ್ಯಾಲ್ಯೂ ಅರ್ಥ ಆಗಿರುತ್ತೆ, ನಮಗೂ ಅವ್ರ ವ್ಯಾಲ್ಯೂ ಅರ್ಥ ಆಗಿರುತ್ತೆ. ಸೊ ನಾವು ಮಿಸ್ ಮಾಡ್ಕೊತಿರ್ತೀವಿ, ಅವರು ಮಿಸ್ ಮಾಡ್ಕೊತಿರ್ತಾರೆ. ಸೊ ಮಾತಾಡ್ತೀವಿ, ನಾನು ಮತ್ತೆ ಸೊಕ್ ಮಾಡೋಕ್ಕೆ ಹೋಗಲ್ಲ. ಈ ಥರದ ಸಿಚುವೇಶನು ನಮ್ಮದ್ರಲ್ಲಿ ನಡೀತಾನೆ ಇರುತ್ತೆ. ಹಾಗಾಗಿ ನಿಮ್ಮ ಲೈಫಲ್ಲೂ ಈ ಥರ ನಡೆದಿರುತ್ತೆ. ಯಾಕಂದರೆ ಎಲ್ಲರದ್ದು ಮನೆಯಲ್ಲೂ ಇದ್ದೇ ಇರುತ್ತೆ, ಹೌದ್ರಾ? ಹಾಗಾಗಿ ಸಂಬಂಧಗಳನ್ನು ದಯವಿಟ್ಟು ಎಲ್ಲರೂ ಆದಷ್ಟು ಗಟ್ಟಿಯಾಗಿ ಹಿಡ್ಕೊಳಕ್ಕೆ ಟ್ರೈ ಮಾಡಿರಿ. ಲೈಕ್ ಅಪ್ಪ ಅಮ್ಮರ ಜೊತೆ, ಅಣ್ಣ ತಮ್ಮಂದ್ರ ಜೊತೆ, ಅಕ್ಕ ತಂಗಿ ಜೊತೆ, ಗಂಡ ಹೆಂಡ್ತಿ ಅಂತೂ ಆಬ್ವಿಯಸ್ಲಿ ಚೆನ್ನಾಗಿದ್ದೇ ಇರ್ತೀವಿ. ಅವರು ಗಂಡ ಹೆಂಡ್ತಿನೂ ಒಬ್ಬೊಬ್ಬರಲ್ಲಿ ಮುನಿಸು ಅದು ಎಲ್ಲ ಇದ್ದೇ ಇರುತ್ತೆ. ಸೊ ದಯವಿಟ್ಟು ಯಾರು ಏನು ಸಡನ್ನಾಗಿ ಡಿಸಿಷನ್ನ ತೊಗೋಬೇಡ್ರಿ. ಕಾಮಾಗಿ ಕುಂತು ಯೋಚನೆ ಮಾಡಿ ಡಿಸಿಷನ್ನ ತೊಗೊಳ್ರಿ. ದುಡುಕ್ಬಿಡ್ರಿ, ಯಾರು ದುಡ್ಕೋಕ್ಕೆ ಹೋಗಬೇಡ್ರಿ. ಸೊ ಲೈಫು ತುಂಬಾ ಅಂದರೆ ತುಂಬಾ ಶಾರ್ಟು. ಲೈಕ್ ಪುನೀತ್ ರಾಜ್ಕುಮಾರ್ ನೋಡಿದ್ರಲ್ಲ, ನಡೆದ್ಕೊಂಡು ಹೋಗಿದ್ದ ಮನುಷ್ಯ ಬರಲಿಲ್ಲ ಮನೆಗೆ. ಸೊ ನನ್ನ ಕಡೆಯಿಂದ ಸಜೆಷನ್ ಅಂತೂ ಅದೇ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಸ್ಗೆ. ನನಗಂತೂ ನಿಜವಾಗ್ಲೂ ಆ ಫ್ಯಾಮ್ಲಿದು ನೋಡಿ ತುಂಬ ಅಂದರೆ ಬೇಜಾರಾಯ್ತು. ಈಗ ನೋಡಿ, ಆ ಮಗಳು ಕೈಗೆ ಬಂದಿದ್ದಾಳೆ, ಮಗನೂ ದೊಡ್ಡವನಿದ್ದಾನೆ. ದೊಡ್ಡವನು ಮೀನ್ಸ್ ಮೆಚುರಿಟಿ ಬಂದಿದೆ, ಮಗಳು ಸ್ವಲ್ಪ ದೊಡ್ಡವಳಿದ್ದಾಳೆ. ಈಗ 21 ಇಯರ್ಸ್ ಆಯ್ತಂತೆ. ಅವರು ಆ್ಯನಿವರ್ಸರಿ ಮೊನ್ನೆ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು ಹಾಕಿದ್ರು ವಿಡಿಯೋಸು. ತುಂಬ ಬೇಜಾರಾಗ್ಬಿಡ್ತು. ನನಗೂ ಏನೋ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅನ್ನಿಸ್ತು. ಸೊ ಹಾಗಾಗಿ ನನ್ನ ಸಜೆಷನ್ನ ನಾನು ಹೇಳಿದೆ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ, ಹರಿಸಿ ಬೆಳೆಸಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ.